ಹಲೋ ಪ್ರಿಯ ವೀಕ್ಷಕರೇ, ಬಂಧುಗಳೇ ಹಾಗೂ ಮಿತ್ರರೇ, ನಾನು ನಿಮ್ಮ ಹೊರನಾಡ ಕನ್ನಡತಿ ಕವಿ. ಈ ವಾರನ ನಾವು ಹೊಸ ಪ್ರಾಜೆಕ್ಟನ್ನು ಶುರು ಮಾಡೋಣ. ಇವತ್ತಿನ ಬಣ್ಣ ಪಿಂಕ್ಗಳ ಗ್ರೇಡಿಯೆಂಟು. ಪಿಂಕ್ ಅಂತಂದರೆ ಪ್ರೀತಿಯ ಸಂಕೇತ, ಮತ್ತು ನನಗೆ ಅಚ್ಚುಮೆಚ್ಚಿನ ಕಲರು ಕೂಡ ಬೇಬಿ ಪಿಂಕು. ಆದ್ದರಿಂದ ಇವತ್ತು ಹೊಸ ಪ್ರಾಜೆಕ್ಟು ಶುರು ಮಾಡ್ತಾಯಿದ್ದೀನಿ. ಈ ಪ್ರಾಜೆಕ್ಟನ್ನು ನಾನು ಒಂದೇ ಸಲ ಮುಗಿಸ್ತಾ ಇಲ್ಲ. ಯಾಕೆ ಅಂತಂದರೆ ಇದು ದೊಡ್ಡದಾಗೋಗುತ್ತೆ. ಆಮೇಲೆ ನನಗೆ ಫೋನಲ್ಲಿ ಸ್ಟೋರ್ ಮಾಡಿ ಎಡಿಟ್ ಮಾಡೋದೆಲ್ಲ ತುಂಬ ಕಷ್ಟ. ಆದ್ದರಿಂದ ಇದನ್ನು ನಾನು ಸ್ವಲ್ಪ ಬಿಡಿ ಬಿಡಿಯಾಗಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ತಾ ಇರೋದು ಡಾಟ್ ಹಾಕೋದು. ಈ ಪ್ರಾಜೆಕ್ಟಲ್ಲಿ ದೊಡ್ಡದಾಗಿ ಡಾಟ್ ಎಷ್ಟು ಲೈನ್ ಹಾಕ್ತೀನಿ ಮತ್ತು ಯಾವ್ಯಾವ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮೇಯ್ನಾಗಿ ನಾನು ಫೆವಿಕ್ರಿಲ್ದು ಪಿಂಕ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಡೆಕೋ ಆರ್ಟ್ದು ಬಬಲ್ ಗಮ್ ಪಿಂಕ್ ಯೂಸ್ ಮಾಡ್ತೀನಿ. ಇದಕ್ಕೆಲ್ಲ ನಾನು ಟೈಟಾನಿಯಂ ವೈಟನ್ನ ಮಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಆಲ್ರೆಡಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ವೈಟು. ಇದಕ್ಕೆ ನಾನು ವೈಟೇ ಮಿಕ್ಸ್ ಮಾಡಿರೋದು. ಮತ್ತು ಇನ್ನೊಂದು ಇದ್ರ ಜೊತೆ ಡೆಕೋ ಆರ್ಟ್ದು ಲ್ಯಾವೆಂಡರ್ನ ಯೂಸ್ ಮಾಡಿದ್ದೀನಿ. ಈ ಬಬಲ್ ಗಮ್ ಮಿಕ್ಸಿಗೆ ಡೆಕೋ ಆರ್ಟ್ ಕಲರಿಗೆ ವೈಟನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಮುಂಚೆನೇ ಕಲರ್ ಗ್ರೇಡಿಯೆಂಟ್ ಹೇಗೆ ಮಾಡೋದು ಅಂತ ಹೇಳಿರೋ ಹಾಗೆ ವೈಟ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ವೈಟ್ ಪ್ರೈಮ್ ಕಲರಾಗಿ ಯೂಸ್ ಮಾಡ್ಕೋತೀನಿ. ಈ ವೈಟನ್ನು ನಾನು ಬೇರೆ ಯಾವುದೇ ಶೇಡಿಗೆ ಯೂಸ್ ಮಾಡಿದ್ರು ಅದು ಕಲರ್ ಗ್ರೇಡಿಯೆಂಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ಫಸ್ಟ್ನೇದಕ್ಕೆ ಸ್ವಲ್ಪ ಕಡಿಮೆದಕ್ಕೆ ಹಾಕ್ಕೊಂಡಿದ್ದೀನಿ. ಎರಡನೇ ಟಬ್ಬಿಗೆ ಜಾಸ್ತಿ ವೈಟ್ ಯೂಸ್ ಮಾಡಿದ್ದೀನಿ. ಮೂರನೇದಕ್ಕೆ ಈಕ್ವಲಾಗಿ ತೊಗೊಂಡಿದ್ದೀನಿ. ಮತ್ತು ನಾಲ್ಕನೇದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಫುಲ್ ಒಂದೇ ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ. ಮೇಯ್ನಾಗಿ ಅದನ್ನು ಯೂಸ್ ಮಾಡಿ ಫಸ್ಟ್ನೇದರಲ್ಲಿ ನಾನು ಫೆವಿಕ್ರಿಲ್ ಡಾಟ್ನ ದೊಡ್ಡದಾಗಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಫೆವಿಕ್ರಿಲ್ದು ಪಿಂಕ್ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಅದನ್ನೆಲ್ಲ ನಾನು ಲೈಟರ್ ಶೇಡಿಂದ ತೊಗೊಂಡೋಗ್ತೀನಿ. ಫಸ್ಟು ದೊಡ್ಡದು ಮಿಕ್ಸ್ ಮಾಡಿ ಅದು ಫೆವಿಕ್ರಿಲ್ದು ಯೂಸ್ ಮಾಡುವಾಗ ಸಿಲಿಂಡ್ರಿಕಲ್ ರಾಡ್ ಯೂಸ್ ಮಾಡಿದ್ದೀನಿ. ಆಮೇಲೆ ಸಣ್ಣ ಡಾಟ್ಗಳು ಹಾಕುವಾಗ ನಾನು ಗ್ರೇಡಿಯೆಂಟಾಗಿ ಸೀಕ್ವೆನ್ಷಿಯಲ್ ಇನ್ಕ್ರೀಸಾಗಿ ತೊಗೊಂಡೋಗಿದ್ದೀನಿ. ಫಸ್ಟ್ನೇದರಲ್ಲಿ ಪಿಂಕ್ ಹಾಕಿದ್ದೀನಿ. ಪಿಂಕ್ದು ಸ್ಮಾಲ್ ಎಂಡ್ ಯೂಸ್ ಮಾಡಿದ್ದೀನಿ. ಆಮೇಲೆ ನಾನು ಪಿಂಕ್ದು ಲಾರ್ಜ್ ಎಂಡು ಅಲ್ಲಿಗೆ 2 ಡಾಟ್ ಮುಗಿಯುತ್ತೆ. ಮೂರನೇದಕ್ಕೆ ನಾನು ಎಲ್ಲೋ ಯೂಸ್ ಮಾಡಿದ್ದೀನಿ. ಎಲ್ಲೋದ್ರಲ್ಲಿ ಲಾರ್ಜ್ ಎಂಡ್ ಇರೋದು. ಯಾಕೆ ಅಂತಂದರೆ ಸಣ್ಣ ಎಂಡನ್ನು ಯೂಸ್ ಮಾಡೋದಕ್ಕೆ ಅದು ನನಗೆ ಶೇಪ್ ಅದಷ್ಟು ಇಷ್ಟ ಆಗಲಿಲ್ಲ. ಅದು ರೌಂಡು ಅಲ್ಲ ಏನೂ ಅಲ್ಲ, ಯಾವುದೋ ಒಂಥರ ಇದಿದೆ. ಅದರಿಂದ ನಾನು ಲಾರ್ಜ್ ಎಂಡನ್ನೇ ಯಾವಾಗಲೂ ಯೂಸ್ ಮಾಡೋದು. ಈ ಲಾರ್ಜ್ ಎಂಡ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಾ, ಇವತ್ತೊಂದು ಮಾಡುವಾಗ ಪ್ರಾಜೆಕ್ಟನ್ನು ನನಗೆ ಹಾರ್ಟ್ ಅಟ್ಯಾಕೇ ಆಯಿತು. ಅಂದರೆ ಎಕ್ಸ್ಪೀರಿಯನ್ಸ್ ಆಯಿತು. ಏಕೆ ಅಂತಂದರೆ ಈ ಪ್ರಾಜೆಕ್ಟನ್ನು ಎಡಿಟ್ ಮಾಡುವಾಗ ನೋಡಿದ್ರೆ ಅದು ಡಿಲೀಟ್ ಆಗೋಗಿದೆ ಅಂತ ಬಂತು. ಇನ್ಫ್ಯಾಕ್ಟ್ ನಾನು ಇದನ್ನು ಇಲ್ಲಿ ಇಟ್ಕೊಂಡಿರುವಾಗ ಅದು ಫೋಟೋ ಗ್ಯಾಲರಿಲಿ ಹೋದಾಗ ಅದನ್ನು ಡಿಲೀಟ್ ಮಾಡಿಬಿಟ್ಟಿದೆ. ನನ್ನ ಅರ್ಥ ಏನಿತ್ತು ಅಂದರೆ ಇಲ್ಲಿ ನಾನು ಎಡಿಟಿಂಗ್ ಇದರಲ್ಲಿ ಆ್ಯಪಲ್ಲಿ ಇಟ್ಕೊಂಡಿರುವಾಗ ಅದು ಅಲ್ಲಿದೆ ಅಂತ ಅಂದ್ಕೊಂಡೆ. ಇವತ್ತು ನಾನು ಕಲಿತ ವಿಷಯ, ಎಡಿಟ್ ಮಾಡಿ ಅದನ್ನು ಸೇವ್ ಮಾಡ್ಕೊಳ್ಳೋ ತನಕ ಗ್ಯಾಲರಿಲಿ ನಾವು ಫೋಟೋಸ್ನ ಡಿಲೀಟ್ ಮಾಡಬಾರ್ದು ಅಂತ ಈ ಡಾಟ್ ಆರ್ಟಿಂಗ್ ಟೂಲಲ್ಲಿ ಕಲ್ತಿರೋದು ನಾನು. ಇವತ್ತು ಜೀವನ ಹೇಗೆ ಅಂದರೂ ಒಂದೇ ಸಮ ಅದು ಕಲಿಕೆ ಅದು ಗೊತ್ತಾಯಿತು. ಸಾರಿ, ನಾನು ಸ್ವಲ್ಪ ತೊದಲ್ದೆ. ಇದೇ ಫಸ್ಟು ನಾನು ಇಷ್ಟೊಂದು ಕನ್ನಡ ಮಾತಾಡ್ತಾ ಇರೋದು. ಯಾಕೆ ಅಂದರೆ ನಮಗೆ ಪ್ರಾಕ್ಟೀಸ್ ಆಗೋಗಿದೆ. ಮಕ್ಕಳ ಜೊತೆ ಎಲ್ಲರ ಜೊತೆ ಮಾತಾಡುವಾಗ ಮಿಕ್ಸಾಗಿ ಮಾತಾಡೋದ್ರಿಂದ ಅದೇ ಬರ್ತಾಯಿತ್ತು. ಸ್ವಲ್ಪ ಮಧ್ಯ ಫುಲ್ ಕನ್ನಡ ಮಾತಾಡುವಾಗ ನನಗೆ ಈ ಥರ ಆಗುತ್ತೆ. ಅದಕ್ಕೆ ದಯವಿಟ್ಟು ಕ್ಷಮಿಸಿ.
ಅದರಿಂದ ಇನ್ನು ಮೇಲೆ ಯಾವತ್ತೂ ನಾನು ಫುಲ್ ಎಡಿಟ್ ಆಗಿ ಅದು ಸೇವ್ ಆಗೋ ತನಕ ಡಿಲೀಟ್ ಮಾಡಲ್ಲ ವೀಡಿಯೋಸ್ಗಳನ್ನ. ನೀವು ಅದು ನಿಮಗೆ ಹೆಲ್ಪ್ ಆಗ್ಬೋದು ನೀವು ಮಾಡುವಾಗ ಅಂತ ಅದನ್ನು ಹೇಳಿಕೊಟ್ಟೆ. ಈಗ ನೋಡಿ ನಾನು ಬ್ಲೂನ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೆಲ್ಲ ನಾನು ಫಸ್ಟು ಪಿಂಕ್ದು ಟೂಲ್ ಮಾತ್ರ ನಾನು ಎರಡು ಸೈಡು ಯೂಸ್ ಮಾಡೋದು. ಇನ್ನು ನೆಕ್ಸ್ಟೆಲ್ಲ ನಾನು ಅದು ಸೀಕ್ವೆನ್ಷಿಯಲ್ ಆಗಿ ಹೋಗೋದ್ರಿಂದ ದೊಡ್ಡ ಸೈಡನ್ನೇ ದೊಡ್ಡ ಎಂಡನ್ನೇ ಯೂಸ್ ಮಾಡೋದು. ಈಗ ಬ್ಲೂ ಟೂಲ್ ಮಾಡ್ತಾಯಿದ್ದೀನಿ. ಈ ಬ್ಲೂ ಟೂಲು ಒಂದು ಸ್ವಲ್ಪ ದೊಡ್ಡದಾಗೇ ಬರುತ್ತೆ ಡಾಟಿಂಗು. ಆಮೇಲೆ ಡಾಟ್ ಮಾಡುವಾಗ ಮುಖ್ಯ ಏನು ಅಂತಂದರೆ ನಾವು ಎಷ್ಟು ಪೇಂಟ್ ತೊಗೋತೀವಿ ಅಂತ. ನಾವು ಅಂದ್ಕೋಬೋದು ಒಂದು ಸಲ ಪೇಂಟ್ ತೊಗೊಂಡ್ರೆ ನಾವು 3-4 ಸಲ ಡಾಟ್ ಹಾಕ್ಕೋಬೋದು ಅಂತ. ಇಲ್ಲ, ಬೆಟರ್ ಇದಕ್ಕೆ ನೀವು ಒಂದೇ ಸಲ ಪೇಂಟ್ ತೊಗೊಂಡಾಗ ಅದು ಒಂದೇ ಡಾಟ್ ಹಾಕಿ. ಯಾಕೆ ಅಂತಂದರೆ 3-4 ವಾಕಿನ್ ಮಾಡ್ಬೋದು ನಾವು, ಆದರೆ ನಾವು ಒಂದೇ ಸೈಜ್ದು ಡಾಟ್ ಹಾಕೋಕ್ಕಾಗಲ್ಲ. ಅದರಿಂದ ಅದನ್ನು ಪೇಂಟನ್ನ ಸ್ವಲ್ಪನೇ ತೊಗೊಂಡು ಒಂದು ಡಾಟಲ್ಲಿ ಮಾಡೋದು ಬೆಟರು. ಆಮೇಲೂ ಅದೆಲ್ಲ ಸೈಜು ಈಕ್ವಲ್ ಆಗಿ ಬರುತ್ತೆ. ಅದರಿಂದ ನಾನು ನಿಮಗೆ ಎಲ್ಲರಿಗೂ ಹೇಳೋದು ಅದೇ, ಒಂದು ಸಲ ಪೇಂಟ್ ತೊಗೊಂಡ್ರೆ ಅದು ಒಂದೇ ಡಾಟ್ ಹಾಕಿ. ವಾಕಿನ್ ಮಾಡುವಾಗ ಮಾತ್ರ ಅದು ಜಾಸ್ತಿ ಡಾಟ್ಗಳು ಹಾಕ್ಕೊಂಡು ಹೋಗ್ಬೋದು. ಮತ್ತು ಯಾವಾಗಲೂ ನಾನು ಗ್ರೀನಲ್ಲೇ ಹೆಂಡ್ ಮಾಡ್ತೀನಿ ಡಾಟ್ಗಳನ್ನ ಹಾಕುವಾಗ ಈ ಟೂಲಲ್ಲಿ, ನೈಲ್ ಆರ್ಟ್ ಟೂಲಲ್ಲಿ. ಇದು ಈಸಿನೂ ಆಗುತ್ತೆ ಒಂಥರ. ನನಗೆ ಅದು ಆರ್ಡ್ರ್ ಆಗೋಗಿದೆ. ಅದರಿಂದ ಇವಿಷ್ಟನ್ನು ಪಿಂಕ್ದು 2 ಸೈಡು ಯೂಸ್ ಮಾಡ್ತೀನಿ. ಆಮೇಲೆ ಎಲ್ಲೋ ಒಂದೇ ಎಂಡು, ವೈಟ್ ಒಂದೇ ಎಂಡು, ಬ್ಲೂ ಒಂದೇ ಎಂಡು, ಗ್ರೀನಲ್ಲೂ ಒಂದೇ ಎಂಡು. ಯಾಕೆ ಅಂತಂದರೆ ನೀವು 2 ಸೈಡು ಯೂಸ್ ಮಾಡಿ ಇನ್ನೊಂದು ಸೈಡಿಗೆ ಇನ್ನೊಂದು ಹಾಕ್ತೀನಿ ಅಂತಂದರೆ ಅದು ಒಂದೇ ಡಾಟ್ಗಳ ಸೈಜು ಒಂದೇ ಆಗೋಗುತ್ತೆ. ಯಾಕೆ ಅಂದರೆ ನೆಕ್ಸ್ಟ್ ಸೈಜ್ದಕ್ಕೆ ಆ ದೊಡ್ಡ ಡಾಟದು ಪ್ರೀವಿಯಸ್ ಟೂಲ್ದನ್ನು ಕೊಟ್ಟಿರ್ತಾರೆ. ಅದರಿಂದ ಅದು ಕನ್ಫ್ಯೂಷನ್ನು ಕ್ರಿಯೇಟ್ ಆಗುತ್ತೆ. ಆದ್ದರಿಂದ ನಾನು ಹೀಗೆ ಮಾಡೋದು. ನೋಡಿ, ಈಗ ನಾನು ಗ್ರೀನಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಗ್ರೀನ್ ಯೂಸ್ ಮಾಡಿದ್ಮೇಲೆ ನೋಡಿ ಗ್ರೀನ್ದು ಈಗ ಫಸ್ಟ್ ನೋಡಿದ್ರೆ ನಿಮಗೆ ಅಷ್ಟೊಂದು ಕಲರ್ ಗ್ರೇಡಿಯೆಂಟು ಕಾಣಲ್ಲ. ಈಗ ನಾನು ವೈಟ್ ಟೂಲ್ ಯೂಸ್ ಮಾಡ್ತಾಯಿದ್ದೀನಿ. ವೈಟ್ ಟೂಲಿಗೆ ನಾನು 4 or 5 ತೊಗೊಂಡೆ ಅನಿಸುತ್ತೆ ಫಸ್ಟದು ಇದು ಡಾಟದ್ದು ಸೀಕ್ವೆನ್ಸದ್ದಕ್ಕೆ ಹೋಗೋದಕ್ಕೆ. ಸಾರಿ, ಅದನ್ನು ತೋರಿಸೋದಕ್ಕೆ ಆಗಲಿಲ್ಲ. ಈ ಡಾಟ್ನ ಹೌದು, ನನಗೆ ನೆನಪು ಇರೋ ಪ್ರಕಾರ ಇದು 5 ಅನಿಸುತ್ತೆ. 5 ಅದೆಲ್ಲ ಡಾಟಿಂಗ್ ರಾಡ್ದು ಸೈಜು ಸ್ವಲ್ಪ ವೇರಿಯೇಷನ್ ಇದೆ. ಫಸ್ಟ್ನೇದು ತೊಗೊಂಡ್ರೆ ಅದು ಪಿನ್ ಪಾಯಿಂಟ್ ಬರುತ್ತೆ. ಆಮೇಲೆ 4-5 ತೊಗೊಂಡ್ರೆ ಅಲ್ಲಿಂದ ಹೋಗ್ಬೋದು ನಾವು. ನೋಡಿ ಹೀಗೆ ಹೋಗ್ತಾ ಇದ್ದೀನಿ ಈ ಡಾಟ್ಗಳು. ಆಮೇಲೆ ಒಂದು ಸ್ವಲ್ಪ ಈ ಡಾಟಿಂಗ್ ರಾಡಲ್ಲಿ ಏನು ಇದು ಬರುತ್ತೆ ಅಂತಂದರೆ, ನೀವು ಪೇಂಟ್ ಹಾಕುವಾಗ ಅದು ಫ್ಲ್ಯಾಟ್ ಇರೋದ್ರಿಂದ ಎಂಡು ಅಷ್ಟೊಂದು ನಿಮಗೆ ಗುಪ್ಪೆ ಹಾಗೆ ಕೂತ್ಕೊಳ್ಳಲ್ಲ. ನೀವು ಹಾಗೆ ಗುಪ್ಪೆ ಹಾಗೆ ಕೂರಿಸ್ಬೇಕು ಡಾಟಿಂಗ್ ರಾಡಲ್ಲಿ ಅಂದರೆ ಪೇಂಟನ್ನ ತುಂಬ ಸಲ ತೊಗೊಂಡು ಡ್ಯಾಬ್ ಮಾಡಬೇಕಾಗುತ್ತೆ. ಆಗ ನಿಮಗೆ ಚೆನ್ನಾಗಿ ಕೂರುತ್ತೆ. ನನಗೇನು ಇದು ಅಷ್ಟೊಂದು ಇಂಪಾರ್ಟೆಂಟ್ ಅನ್ನಿಸ್ಲಿಲ್ಲ. ಆದ್ದರಿಂದ ನಾನು ಈ ಬರೀ ಡಾಟ್ ಹಾಕೋದ್ರಿಂದ ನೀವು ಈ ಡಾಟಿಂಗ್ ರಾಡಲ್ಲಿ ಒಂದೇ ಸಲ ತೊಗೊಂಡು ಪೇಂಟನ್ನ ಹೊರಟೋಗ್ಬೋದು. ಅದೇ ಈಗ ನೀವೇನಾದರೂ ಸೆಂಟರ್ದು ಸರ್ಕಲ್ ಹಾಕ್ತೀವಿ ಅಂತ ಅಂದಾಗ 3-4 ಸಲ ತೊಗೊಂಡು ಅದನ್ನು ಸೆಂಟರ್ನ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೋದು. ಇದರಲ್ಲಿ ನಾನು ಇದ್ರ ಡಾಟಿಂಗಲ್ಲಿ ಏನಾಯಿತು ಅಂದರೆ ಸ್ವಲ್ಪ ನನಗೆ ಸೆಂಟರಿಂದ ಆ ಕಡೆಗೆ ಬಂದಂಗೆ ಆಯಿತು. ಆದರೆ ನಾನು ಏನು ಮಾಡ್ತೀನಿ, ಫಸ್ಟ್ನೇ ಸರ್ಕಲಿಗೆ ಇದು ಡಾಟ್ ಹಾಕುವಾಗ ಸಿಲಿಂಡ್ರಿಕಲ್ ತೊಗೋತೀನಲ್ಲ ದೊಡ್ಡದು, ಅದನ್ನು ಅಷ್ಟೊಂದು ಬಂದರೂ ಮತ್ತೆ ಡ್ಯಾಪ್ ಮಾಡುವಾಗ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಆಮೇಲೆ ನಿಮ್ಮದು ಏನಾದರೂ ಸರ್ಕಲ್ಲಿಂದ ಆ ಕಡೆ ಬಂದಿದೆ ಅಂತಂದರೂ ನೀವು ಡಾಟಿಂಗದು ಮುಗಿಸ್ಕೊಳ್ಳುವಾಗ ಸರ್ಕಲ್ಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬೆಸ್ಟು. ನೋಡಿ ನಾನು ಈಗ ತೋರಿಸ್ತಾ ಇದ್ದೀನಿ.
ಎಷ್ಟು ಅಂತಂದರೆ ಕಾಣಿಸ್ತಾ ನೋಡಿ, ಈಗ ನೀಟಾಗಿ ಗೊತ್ತಾಗ್ತಾ ಇದೆ. 7ಗೆ ಬಂದಿದ್ದೀನಿ ಡಾಟ್ಗಳನ್ನ ಹಾಕ್ಕೊಂಡು. ಅದೇ 5ಇಂದ ಶುರು ಮಾಡಿ 6, ಈಗ 7ಗೆ ಹಾಕ್ಕೋತಾ ಇದ್ದೀನಿ. ಮೋಸ್ಟ್ಲಿ 7ಗೆ ಮುಗಿಸ್ತೀನಿ ನಾನು. ಜಾಸ್ತಿನೇ ಕಾಣಿಸ್ತಾ ಇದೆ. ಈ ಸಣ್ಣದು ಪ್ರಾಜೆಕ್ಟ್ ಆಗಿರೋದ್ರಿಂದ ಇದನ್ನು ಡಾಟನ್ನು ಜಾಸ್ತಿ ಚುಕ್ಕೆಗಳನ್ನ ತುಂಬ ಹಾಕ್ಕೊಳ್ಳೋದಕ್ಕೂ ಆಗಲ್ಲ. ಯಾಕೆ ಅಂತಂದರೆ ಅಷ್ಟೊಂದು ಚೆನ್ನಾಗೂ ಕಾಣಲ್ಲ. ಮುಂಚೆ ನನ್ನದು ಕಲರ್ಗಳೆಲ್ಲ ಒಂದು ಸ್ವಲ್ಪ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೋ ಇಲ್ವೋ ಅಂತ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಆದರೆ ಈಗ ನೋಡಿದ್ರೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಕಲರ್ಸು. ಇದು ನನ್ನ ಮಗ ಚಿಕ್ಕವನು ತುಂಬಾ ಹೇಳ್ತಿದ್ದ, ಅಮ್ಮ ಲ್ಯಾವೆಂಡರ್ ಯೂಸ್ ಮಾಡು ಏನಾದರೂ ಮಾಡು ಅಂತ ತುಂಬ ಹೇಳ್ತಿದ್ದ. ಅದರಿಂದ ಅವನಿಗೂ ಒಂದು ಸ್ವಲ್ಪ ಖುಷಿ ಆಗಲಿ, ಇಷ್ಟ ಆಗಲಿ ಅಂತ ನಾನು ಈ ಸೆಲೆಕ್ಟ್ ಮಾಡಿಕೊಂಡೆ. ಮತ್ತು ನನಗೆ ಬೇಬಿ ಪಿಂಕು ತುಂಬಾ ಅಂದರೆ ತುಂಬ ಇಷ್ಟ. ಆದ್ದರಿಂದ ನಾನು ಇದು ಯೂಸ್ ಮಾಡಿದ್ದೀನಿ. ಎಕ್ಸಾಕ್ಟ್ ಬೇಬಿ ಪಿಂಕ್ ಬರಲಿಲ್ಲ ಅಂತಂದರೂ ಪಿಂಕ್ ಶೇಡಲ್ಲಿ ಇದೆ. ಆದರೆ ಈಗ ಕಾಣಿಸ್ಲಿಲ್ಲ ಅಂತಂದರೂ ಆಮೇಲೆ ತುಂಬಾ ಚೆನ್ನಾಗಿ ಈಗ ನೋಡ್ತಿದ್ದೀನಲ್ಲ ನಾನು, ತುಂಬಾ ಚೆನ್ನಾಗಿದೆ ನೋಡಿ. ಈಗ ನೆಕ್ಸ್ಟ್ ಇದಕ್ಕೆ ಹೋಗ್ತಾ ಇದ್ದೀನಿ, ಡಾಟಿಂಗಿಗೆ. ಇದು ಇವತ್ತದ್ದು ಲಾಸ್ಟ್ ಮಾಡ್ತೀನಿ ಅನಿಸುತ್ತೆ ಈ ವಿಡಿಯೋನ. ಯಾಕೆ ಅಂತಂದರೆ ಇವತ್ತು ಫಸ್ಟು ಡಾಟಿಂಗ್ ಇದರಲ್ಲಿ ತೋರಿಸ್ತೀನಿ. ಇನ್ನು ನೆಕ್ಸ್ಟೆಲ್ಲ ನಾನು ಏನು ಮಾಡ್ತೀನಿ ಪ್ರಾಜೆಕ್ಟು ಅಂದರೆ ಡಾಟಿಂಗ್ ನಾರ್ಮಲಿ, ಅನ್ಲೆಸ್ ನಾನು ಏನೋ ವೇರಿಯೇಷನ್ ಮಾಡ್ತೀನಿ ಅಂತಂದರೆ ಆಗ ತೋರಿಸ್ತೀನಿ. ಇನ್ನು ಮಿಕ್ಕದ್ರಲ್ಲೆಲ್ಲ ಡಾಟಿಂಗ್ದನ್ನು ನೋಡಿರೋದ್ರಿಂದ ವಿಡಿಯೋ ತುಂಬ ಲ್ಯಾಗ್ ಆಗೋಗುತ್ತೆ, ತುಂಬ ದೊಡ್ಡದಾಗೋದ್ರಿಂದ ಈ ಡಾಟಿಂಗ್ ಆದಮೇಲೆ ಸ್ಟೆಪ್ಪಿಂದ ಪ್ರಾಜೆಕ್ಟ್ಗಳನ್ನ ಶುರು ಮಾಡೋಣ. ಯಾಕೆ ಅಂತಂದರೆ ನನಗೂ ಸ್ವಲ್ಪ ಕಷ್ಟ ಅಂತಂದರೆ ಎಡಿಟಿಂಗು, ಆಮೇಲೆ ಸ್ಟೋರೇಜ್ ಪ್ರಾಬ್ಲಮ್. ನಂದು ಗೂಗಲಂತೂ ಈ ವಿಡಿಯೋಗಳು ಮಾಡಿ ಸ್ಟೋರ್ ಇದಾಗ್ತಿದೆ. ಆದ್ದರಿಂದ ಇವತ್ತಿನ ಪ್ರಾಜೆಕ್ಟು ಇಲ್ಲಿಗೆ ನಿಲ್ಲಿಸೋಣ. ಈ ಡಾಟಿಂಗ್ದು ಮುಂದಿನ ನೆಕ್ಸ್ಟ್